Hi guys, welcome back to my channel. I hope you guys are doing great. So, ivattu I thought let me do something nice. Afternoon food goskara and it has to be protein, fiber, ಪ್ರತಿಯೊಂದು ಇರಬೇಕಲ್ಲ. ಸೊ ಅದಕ್ಕೆ ಅಂತಲೇ ಒಂದು ರೆಸಿಪಿ ಮಾಡ್ತಾ ಇದ್ದೀನಿ, ಅದನ್ನು ವೀಡಿಯೋ ಮಾಡಿ ತೋರಿಸೋಣ ಅಂತ. ಆ್ಯಂಡ್ ಏನಕ್ಕೆ ನಾನು ತಿನ್ನೋದು ವೀಡಿಯೋ ಮಾಡೋಲ್ಲ ಅಂದರೆ ಐ ಆಮ್ ನಾಟ್ ಕಾನ್ಫಿಡೆಂಟ್ ಎನಫ್ ಎಟ್ to do that. So anyway, I'll show you the recipe. I think you must try it because this is my third or fourth time. I guess you guys will like it, love it. It is spicy. Let's get started. ಈ ಒಂದು ಪೊಟ್ಯಾಟೊ ಸ್ಮಾಲ್ ಕಟ್ ಮಾಡ್ಕೊಂಡಿದ್ದೀನಿ, ಟೊಮ್ಯಾಟೊ ರುಬ್ಕೊಳ್ತೀನಿ, ಈರುಳ್ಳಿ ಒಂದು ಸ್ಮಾಲ್ ಈರುಳ್ಳಿ ತೊಗೊಂಡಿದ್ದೀನಿ. ಸೊ ನಾನು ನಿಮಗೆ ಇವತ್ತು ಹೆಲ್ದಿ ಗ್ರೇವಿ ಹೆಂಗೆ ಮಾಡ್ಕೊಳ್ಳೋದು ಆ್ಯಂಡ್ ಜಸ್ಟ್ 5 minutes ಅಲ್ಲಿ ಹೆಂಗೆ ಮಾಡೋದು ಅಂತ ಹೇಳ್ಕೊಡ್ತೀನಿ. ಸೊ ಕಾದಿದೆ, ಅದಕ್ಕೆ 1 ಸ್ಪೂನ್ ಅಂತ ಹೇಳ್ಬೋದು, ಪುಟ್ಟದಿದು. ಸೊ 1 ಸ್ಪೂನಷ್ಟು ಗೀ ಈಸ್ ವೆರಿ 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 ಗುಡ್. ಆಯಿಲ್ ಬದಲು ಗೀ ಯೂಸ್ ಮಾಡೋಕ್ಕೆ ಟ್ರೈ ಮಾಡಿ. ಇದು ಸ್ವಲ್ಪ ಹಾಗೆ ಇರುತ್ತೆ ಸ್ಪೂನಲ್ಲಿ, ಅದನ್ನು ಹಾಗೆ ಇಟ್ಕೊಂಡಿದ್ದೀನಿ ಸೈಡಲ್ಲಿ. ಸೊ ಗೀ ಇಸ್ ವೆರಿ ಇಂಪಾರ್ಟೆಂಟ್. ಇದಕ್ಕೊಂದು ಸ್ವಲ್ಪ ಈಗ ಸ್ಪರ್ಶ ಮಾಡ್ಕೊಳ್ಳೋಣ. ಇದಕ್ಕೆ ಸ್ವಲ್ಪ ಅರಿಶಿನ ಹಾಕೋಣ. ಆನಿಯನ್ಸ್. ಸೊ ಇದರಲ್ಲೇ ಸ್ವಲ್ಪ ಗೀ ಇರುತ್ತೆ, ಇದರಲ್ಲೇ ಸ್ವಲ್ಪ ಗೀ ಇರುತ್ತಲ್ಲ, ಅದಕ್ಕೆ ಇದರಲ್ಲೇ ಒಂದು ಸ್ವಲ್ಪ ಮಾಡ್ಕೊಂಡು ಇದರಲ್ಲಿರೋ ಗೀ ಎಲ್ಲ ಅದರೊಳಗೆ ಹೋಗುತ್ತೆ ಅಂತ. ಸೊ ಒನ್ ಟೈಮ್ ಊಟ ಮಾಡುವಾಗ ಇಟ್ ಈಸ್ ವೆರಿ ವೆರಿ ಇಂಪಾರ್ಟೆಂಟ್ ದಟ್ ಯು ಹ್ಯಾವ್ ಎವ್ರಿಥಿಂಗ್ ಇನ್ ದಟ್ ಫುಡ್. ಬಿಕಾಸ್ ನಾನು ಇನ್ನೊಂದ್ಸರಿ ಊಟ ಮಾಡಲ್ಲ, ಇಟ್ಸ್ ಒನ್ ಟೈಮ್ ಫುಡ್. ಸೊ ಒನ್ ಟೈಮ್ ತಿನ್ನುವಾಗ ಎಲ್ಲ ಪ್ರಾಪರಾಗಿ ತಿನ್ನಬೇಕಲ್ಲ. ಸೊ ಬ್ರೋಕ್ಲಿ ಕಟ್ ಮಾಡ್ಕೊಳ್ತಾ ಇದ್ದೀನಿ, ಬ್ರೋಕ್ಲಿ ಹಾಕೊಂಡೆ ಆ್ಯಂಡ್ ಪೊಟ್ಯಾಟೋಸ್. ಈಗ ಇಲ್ಲಿ ನಾನು ಟೊಮ್ಯಾಟೊ ಮಾಡ್ಕೊಳ್ಳೋದಿಲ್ಲ, ಟೊಮ್ಯಾಟೊ ಪೇಸ್ಟ್ ಹಾಕೋಣ. ಇದರಲ್ಲಿ 2 ಚಿಲ್ಲೀಸ್ ಹಾಕಿದ್ದೀನಿ, ಇದು ಸ್ವಲ್ಪ ಗ್ರೇವಿ ಬರಲಿ ಅಂತ. ಚಪಾತಿ ಮತ್ತು ಇದಕ್ಕೆ ನೀರು ಹಾಕ್ತೀನಿ. ಹೈ ವಾಲ್ಯೂಮಲ್ಲಿ ಇಟ್ಕೊಂಡು ಅಂತ ಬೇಯಿ. ಸ್ವಲ್ಪ ಗರಂ ಮಸಾಲ ಜಾಸ್ತಿ ಅಲ್ಲ, 1 ಸ್ಪೂನ್. ಆ್ಯಂಡ್ ನಾವು ಅದನ್ನೇನು ಬಾಯ್ಲ್ ಆಗ್ತಿದೆ ಅನ್ನೋ ಟೈಮಲ್ಲಿ ಜಿಂಜರ್ ಗಾರ್ಲಿಕ್ ಪೇಸ್ಟ್. ಬಿಕಾಸ್ ಇದು ನೀವು ಲಾಸ್ಟಲ್ಲಿ ಹಾಕಿದಾಗ ಜಿಂಜರ್ ಗಾರ್ಲಿಕ್ ಸ್ಮೆಲ್ ಇರುತ್ತೆ ಸ್ವಲ್ಪ, ಕೆಲವ್ರಿಗೆ ಇಷ್ಟ ಆಗಲ್ಲ, ಇಷ್ಟ ಇರೋದು ಮಾಡ್ಕೊಳ್ಬೋದು. ಬಟ್ ಐ ಲೈಕ್ ದ ಟೇಸ್ಟ್ ಆ್ಯಕ್ಚುಲಿ, ಚೆನ್ನಾಗಿರುತ್ತೆ ಆ ಟೇಸ್ಟು. ಯು ಕ್ಯಾನ್ ಟ್ರೈ ಒನ್. Let it boil. And then chili powder. I like spicy. ಸ್ವಲ್ಪ ಖಾರನೇ ಮಾಡ್ಕೊಳ್ತೀನಿ. ಹೆವಿ ಸ್ವಲ್ಪ ಹೆವಿ ಖಾರ ಇರುತ್ತೆ, ಬಟ್ ಇದು ಬೇಯಿ ಇವಾಗ ಗ್ರೇವಿ ಥರ ಆಯಿತು. ಬಟ್ ನಾನು ಒಂಚೂರು ವಾಟರ್ ಹಾಕ್ತೀನಿ. ಚೂರೇ ಚೂರು, ತುಂಬಾ ಅಲ್ಲ, ಇಷ್ಟೇ ಸ್ವಲ್ಪ.
ಅದು ಸ್ವಲ್ಪ ಬೇಯಬೇಕಲ್ಲ, ನೀರು ಹೋಗ್ಬಿಡುತ್ತೆ. ಸೊ ಇಟ್ ವಿಲ್ ಬಿ ನೈಸ್. ಓ, ಐ ಫಾರ್ಗಾಟ್ ಟು ಪುಟ್ ಸಾಲ್ಟ್. ಸೊ ಬ್ರೋಕ್ಲಿನ ನಾವು ಸಪ್ರೇಟಾಗಿ ಬಾಯ್ಲ್ ಮಾಡಿ ಹಾಕ್ತೀವಿ ಅಂತಂದರೆ ಲಾಸ್ಟಲ್ಲಿ ಹಾಕಬೇಕು. ಇಲ್ಲಾಂದರೆ ಆ ಕ್ರಿಸ್ಪಿನೆಸ್ ಬ್ರೋಕ್ಲಿಗೆ ಒಂದು ಸ್ವಲ್ಪ ಕ್ರಿಸ್ಪಿನೆಸ್ ಹೋಗ್ಬಿಡುತ್ತೆ. ಸೊ ಹೋಗಬಾರ್ದು ಅಂದರೆ ಈ ಥರ ಮಾಡ್ಕೊಳ್ಬೋದು. ಸೊ ಈಗ ಲೋ ಒನ್ ಮೇಲೆ ಇಟ್ಕೊಂಡು ಸೊ ಇದು ಸ್ವಲ್ಪ ಬೇಯಿಲಿ. And then I have this dry fish, dry prawns, small chutney ready to, but na ಇದಕ್ಕೆ ಒಂದು ಸ್ವಲ್ಪ ಹಾಕ್ಬಿಡುತ್ತೆ ಇಷ್ಟೇ. ಸೊ ಇದೊಂದು ಹಾಕ್ತೀನಿ. ಆ್ಯಕ್ಚುಲಿ ಇದು ಕ್ರಿಸ್ಪಿ ಆಗಿರುತ್ತೆ, ಅಂದರೆ ಸ್ವಲ್ಪ ಐ ಥಿಂಕ್ ಐ ಟುಕ್ 1 ಸ್ಪೂನ್ ಆಫ್ ದಿಸ್. ಇದನ್ನು ಈಗ ಆಗಿದೆ ಅನಿಸುತ್ತೆ. ಸೊ ಇದಾಗಿದೆ ಅಷ್ಟೇ. ಟೇಕ್ ಫ್ರೆಶ್ ಎಗ್ಸ್. ಸೊ ಇದರಲ್ಲಿ 2 ಎಗ್ಸ್ ತೊಗೊಳ್ತೀನಿ ನಾನು. Just heat it. Just like this. Just like this. It's like a omelette tarane, but omelette alla. And then idanna nanu disturb madilla. I'll just close it off. ಅದು ವೈಟ್ ಕಲರ್ ಪ್ರಾಪರ್ ಆಗಿ ಬೇಯಿಸುತ್ತೆ. ಇದೇನಾಗುತ್ತೆ ಅಂದರೆ ಪೂರ್ತಿ ಕವರ್ ಆಗುತ್ತೆ. ಆ್ಯಂಡ್ ಐ ಲೈಕ್ ಇಟ್ ಆ್ಯಕ್ಚುಲಿ ಲೈಕ್ ದಟ್. ಸೊ ಐ ಶೋ ಯು ಹೌ ಇಟ್. ಯು ಕ್ಯಾನ್ ಸಿ ಈ ಥರ ಕವರ್ ಆಗುತ್ತೆ. ಇದನ್ನು ನಾವು ಬಿಡೋಣ. ಆ್ಯಂಡ್ ಮೇಕ್ ಶೋರ್ ಇಟ್ ಈಸ್ ಇನ್ ಲೋ ಬಾಯ್ಲ್, ಅಂದರೆ ಕಡಿಮೆ ಹೀಟಲ್ಲಿ ಇಟ್ಟಿರಿ, ಇಲ್ಲಾಂದರೆ ಸೀದೋಗುತ್ತೆ ಕೆಳಗಡೆ. ಸೊ ಮೈ ಲಂಚ್ ಇಸ್ ಸೋ ಹಾಟ್ ಆ್ಯಂಡ್ ಇಟ್ಸ್ ಸೆಕ್ಸಿ. ಸೊ ಈಗ ಮರ್ಚೆಕಾಯಿ ಇದೆಯಲ್ಲ ನಿಮ್ಮ ಮನೇಲಿ, ಅದನ್ನು ತೊಗೊಂಡು ಮಿಕ್ಸ್ ಮಾಡೋಕ್ಕೇನು ಹೋಗಬೇಡಿ, ಬಿಕಾಸ್ ಮೊಟ್ಟೆ ಹೊಡೆದೋಗುತ್ತೆ. ಮೊಟ್ಟೆ ಹೊಡೆದೋದ್ರು ತಿನ್ಬೋದು, ಬಟ್ ಐ ಪ್ರಿಫರ್ ನಾಟ್ ಟು ಅಂತ. ಸೊ ಸ್ಲೋಲಿ ಇದು ಸ್ಟಕ್ ಆಗಿಬಿಟ್ಟಿದೆ. ಬ್ರೇಕ್ ಮಾಡೋಣ. ಹಿಂಗೆ ಹಾಕ್ಕೊಂಡು ಆಮೇಲೆ ಒಂದು ಸ್ವಲ್ಪ ಗ್ರೀಸ್ ಹಾಕ್ಕೊಂಡು ಹಿಂಗೆ ಹಾಕ್ಕೊಂಡು ತಿನ್ನೋಣ. ಇಟ್ ವಿಲ್ ಬಿ ಸೋ ಯಮ್ಮಿ ಆ್ಯಂಡ್ so good. So like this. Oh god. And then if you see, it's gatti. Idar tar agala. If you okay, it's hard. See, adu cook agirutte. It's like an omelette, boiled one. And ನೀವು ತಿನ್ನಿ, ನಾನು ತಿಂತೀನಿ. It's so good. Fish smell ಬರುತ್ತೆ. Egg, broccoli, it is so good. You must try. So ಇಲ್ಲಿ ಟೋಟಲ್ ಅರ್ಧ ಲೀಟ್ರು ಕರ್ಡ್ ಊಟ ಆದಮೇಲೆ ತಿನ್ನಬೇಕು. I hope you guys liked it. So as I said, ನನಗೆ ತಿನ್ನೋದನ್ನು ತೋರ್ಸೋಕ್ಕೆ ಇನ್ನೂ ಐ ಆಮ್ ನಾಟ್ ಕಂಫರ್ಟಬಲ್ yet. So I hope one day I'll do that. And as I love eggs and I love chicken, I love everything eat, because ನಾನು ಸಿಂಪತಿ ಆಗಿರೋದ್ರಿಂದ I need everything to be tasty.
ಅಂದರೆ ನಾನು ಮತ್ತೆ ಅದಕ್ಕೋಸ್ಕರ ಏನಾದರೂ ಆಲ್ಟರ್ನೇಟ್ ಹುಡುಕಿ ಐ ಮೇ ಎಂಡ್ ಅಪ್ ಈಟಿಂಗ್ ಜಂಕ್. ಸೊ ಅದಕ್ಕೆ ಐ ಮೇಕ್ ದಿಸ್ ಕೈಂಡ್ ಆಫ್ ಫುಡ್ ವೇರ್ ಐ ವಿಲ್ ಬಿ ಸ್ಯಾಟಿಸ್ಫೈಡ್ ಆ್ಯಂಡ್ ದ ಹೋಲ್ ಡೇ ನನಗೆ ಇನ್ನೇನು ಬೇಡ ಇದೊಂದು ಬಿಟ್ಟರೆ. ಆ್ಯಂಡ್ ಐ ಹ್ಯಾವ್ ಬ್ಲ್ಯಾಕ್ ಕಾಫಿ ಆ್ಯಂಡ್ ಲೆಮನ್ ಇನ್ ದ ಮಾರ್ನಿಂಗ್. ಆಫ್ಟರ್ 2 hours ಐ ಹ್ಯಾವ್ ಬ್ಲೂ ಟೀ and then I had this food, and evening maybe a milk before sleeping, and then no milk in the evening, and night before sleeping buttermilk. So this will be my day. I hope you guys like it and try it. Don't forget. Just love you. Bye bye.